ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾವುದೇ ರೀತಿ ವ್ಲಾಗ್ ಇಲ್ಲ. ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತಂದರೆ, ತುಂಬ ಜನ ನನಗೆ ಕಮೆಂಟ್ ಆಗ್ತಾ ಇದ್ದೀರಾ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ, ಹಳೆ ಚಾನಲ್ಗೂ ವಿಡಿಯೋಸ್ ಹಾಕಿ ಏನಕ್ಕೆ ಆಗ್ತಾ ಇಲ್ಲ ಅಂತ. ಸೊ ತುಂಬ ಸಲ ಹೇಳಿದ್ದೀನಿ ಕೂಡ ನಾನು, ನನ್ನ ಚಾನಲ್ ಏನು ಪ್ರಾಬ್ಲಮ್ ಆಗಿದೆ ಅಂತ. ನಂದು ಚಾನಲ್ಲು ರೀಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಸೊ ಅಲ್ಲಿವರೆಗೂ ಇದರಲ್ಲಿ ಯಾವುದೇ ರೀತಿ ಅರ್ನಿಂಗ್ ಆಗಲ್ಲ ಈ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಈ ಚಾನಲ್ ಏನಾದ್ರೂ ಪ್ರಾಬ್ಲಮ್ ಆಗಿ ಮತ್ತೆ ವಾಪಸ್ ಬರಲಿಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಹೊಸ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಹೊಸ ಚಾನಲ್ಲು ಕವಿತಾ ಲೈಫ್ ಸ್ಟೈಲ್ ಅಂತ. ಸೊ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಏನಕ್ಕೆ ನನ್ನ ಚಾನಲ್ ಆ ಥರ ಪ್ರಾಬ್ಲಮ್ ಆಯಿತು ಅಂದರೆ, ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿತ್ತು. ಸೊ ತುಂಬ ಸಲ ಹೇಳಿದ್ದೀನಿ ನಾನು, ಒಂದು 4-5 ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆದ್ರೂ ಪದೇ ಪದೇ ಎಲ್ಲರೂ ಕೇಳ್ತಾಯಿದ್ರು. ಸೊ ಒಂದು ವಿಡಿಯೋ ಮಾಡಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಹೊಸ ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ಅದರಲ್ಲೂ ಚೆನ್ನಾಗಿ ಹೋಗ್ತಾ ಇದೆ ಚಾನಲ್ಲು ನಿಮ್ಮೆಲ್ಲರೂ ಪ್ರೀತಿಯಿಂದ. ಸೊ ಇದರಲ್ಲೂ ತುಂಬ ಅಂದರೆ ತುಂಬ ಡೌನ್ ಆಗಿಬಿಟ್ಟಿದೆ, ವ್ಯೂಸ್ ತುಂಬ ಡೌನ್ ಆಗಿದೆ, ಮತ್ತು ಅರ್ನಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಷ್ಟೇ. ನೋಡೋಣ, ಆದಷ್ಟು ಬೇಗ ಒಂದು ಹೊಸ ಒಂದು ಕಂಟೆಂಟ್ ಜೊತೆಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ನಾನು ಹೊಸ ವರ್ಷದಲ್ಲಿ ಯಾವ ಥರ ಪ್ಲ್ಯಾನಿಂಗ್ ಇರುತ್ತೆ ನಂದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಿ ಹೋಯ್ತು ಅದು ವಿಡಿಯೋ ಕೂಡ. ಸೊ ಈ ವರ್ಷ ಡಿಸೆಂಬರ್ ಬಂದಿದೆ, ಆಲ್ರೆಡಿ ಇಷ್ಟೊತ್ತಿಗೆ ಮಾಡಿ ಹಾಕಿದೆ ನಾನು ಆ ವಿಡಿಯೋನ. ಇವತ್ತು ಆಲ್ರೆಡಿ 18 ತಾರೀಕು ಅನ್ಕೋತೀನಿ. ಆದ್ರೂ ಇನ್ನೂ ವಿಡಿಯೋ ಮಾಡಿಲ್ಲ. ಸೊ ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಒಂದು ವಿಡಿಯೋ ಮಾಡೋಣ ಅಂತ. ಅಕಸ್ಮಾತ್ ಚಾನಲ್ ಏನಾದರೂ ಬಂದರೆ ವಿಡಿಯೋ ಕ್ಲಿಕ್ ಆದ್ರೂ ಆಗ್ಬೋದು ಅಂತ. ಸೊ ಏನಪ್ಪ ಅದು ಅಂತ ಅಂದರೆ, ನಾನು ಈ ವರ್ಷದಲ್ಲಿ ಏನೆಲ್ಲ ಸೇವಿಂಗ್ ಮಾಡಿದ್ದೀನಿ, ಏನೆಲ್ಲ ತೊಗೊಂಡಿದ್ದೀನಿ ಈ ಒಂದು ವರ್ಷದಲ್ಲಿ 2023 ಏನೆಲ್ಲ ತೊಗೊಂಡಿದ್ದೀನಿ, ಹಾಗೆ ಏನೆಲ್ಲ ನಮ್ಮ ಜೀವನದಲ್ಲಿ ಆಯಿತು, ಸೊ ಅದ್ರ ಬಗ್ಗೆ ಕೆಲವೊಂದೊಂದು ಮಾಹಿತಿ ಕೊಡೋಣ ಅಂತ. ಮತ್ತು ಹಾಗೆ ನೆಕ್ಸ್ಟ್ 2024ಕ್ಕೆ ನನ್ನ ಉಳಿತಾಯದ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸೊ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಕೂಡ, ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳಿಗೆ ಸಣ್ಣ ಪುಟ್ಟ ಒಂದು ಉಳಿತಾಯನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ. ಸೊ ನಾವು ಮನೇಲಿ ಏನಾದ್ರೂ ಸಡನ್ನಾಗಿ ಕೇಳಿದ್ರೆ, ನಾವು ಇವಾಗ ಯಾರಾದ್ರೂ ಹಾಕ್ಕೊಂಡಿದ್ರೆ ನಾವು ಅದನ್ನು ಸಡನ್ನಾಗಿ ನೋಡ್ಬಿಟ್ಟು ಆಸೆ ಪಡ್ತೀವಿ. ಅದನ್ನು ಕೇಳಿದ್ರೆ ನಮಗೆ ಕೊಡ್ಸೋ ಅಂಥವ್ರು ಯಾರೂ ಇರಲ್ಲ, ಅಥವಾ ನಮ್ಮ ಹತ್ರ ನಮಗೆ ತಗೊಳ್ಳೋ ಅಂಥ ಕೆಪಾಸಿಟಿನೂ ಇರಲ್ಲ. ಸಡನ್ನಾಗಿ ಯಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಒಡವೆ ತಗೊಳಕ್ಕಾಗಲ್ಲ, 1000 ರೂಪಾಯಿ ಕೊಟ್ಟು ಒಂದು ಸೀರೆನೂ ತಗೊಳಕ್ಕಾಗಲ್ಲ. ಒಂದು ಅರ್ನಿಂಗ್ ಇಲ್ಲ ಅಂದರೆ ಸೊ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ. ಅದೇ ನಾವು ಒಂದು ಸೇವಿಂಗ್ ಮಾಡ್ಕೊತ ಒಂದು ಏನಾದರೂ ಒಂದು ಇನ್ಕಮ್ ಬರೋ ಥರ ಮಾಡಿಕೊಂಡ್ರೆ ನಮ್ಮ ದುಡ್ಡು ಮೇಲೆ ನಾವು ಏನಾದ್ರೂ ತಗೋಬೋದು. ಸೊ ಇದ್ರದ್ದೊಂದು ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ, ಯಾಕಂದರೆ ಇದೇ ಮೇಯ್ನ್ ಚಾನಲ್ ಆಗಿರೋದ್ರಿಂದ ಎಲ್ಲರೂ ವಿಡಿಯೋ ನೋಡ್ತಾರೆ, ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಈ ಥರ ಒಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಸೊ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನನ್ನ ಇದೊಂದು ಕವಿತಾ SK ವ್ಲಾಗ್ಸ್ ಏನಿದೆ, ಇದೊಂದು ರೀಯೂಸ್ಡ್ ಕಂಟೆಂಟ್ ಅಂತ 3 ಮಂತು ಒಂದು ಇದರಲ್ಲಿದೆ, ಹೋಲ್ಡಲ್ಲಿದೆ ಚಾನಲ್ಲು. ಸೊ ಅದು ಮತ್ತೆ ಅಪ್ಲೈ ಮಾಡಬೇಕು. ಫೆಬ್ರವರಿ 15ನೇ ತಾರೀಕಿಗೆ ನನಗೆ ಅಪ್ಲೈ ಕೊಟ್ಟಿದ್ದಾರೆ. ಅಪ್ಲೈ ಮಾಡಿ ಆದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೂ ಈ ಥರ ಆಗಿರೋದು. ಚಾನಲ್ ಶುರು ಮಾಡಿನೇ ಇನ್ನೂ 1 ತಿಂಗಳು, ಅಕ್ಟೋಬರ್ 18ಕ್ಕೆ 1 ತಿಂಗಳಾಯಿತು. ಸೊ ನವಂಬರಲ್ಲೇನೋ ನನ್ನ ಚಾನಲ್ಲು ಹೋಗಿದ್ದು, ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದ್ದು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈಗ ಚೆನ್ನಾಗಿ ಹೋಗ್ತಾ ಇದ್ದೆ ಚಾನಲ್, ಸಡನ್ನಾಗಿ ಈ ಥರ ಬಂದಾಗ್ಬಿಟ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ನನಗೂ ಅದೇ ಥರ ಆಯಿತು. ಇವಾಗ 1 ರೂಪಾಯಿನೂ ಇದರಲ್ಲಿ ಅರ್ನಿಂಗ್ ಇಲ್ಲ. ಸೊ ಒಂದು ಪೇಮೆಂಟ್ ತೊಗೊಂಡಿದ್ದೆ, ಸೆಕೆಂಡ್ ಪೇಮೆಂಟ್ ತೊಗೋಬೇಕಿತ್ತು, ಅಷ್ಟರೊಳಗೆ ನನ್ನ ಚಾನಲ್ ಈ ಥರ ಆಯಿತು. ಇವಾಗ ಏನು ನಂದು ಪೇಮೆಂಟ್ ನಾನು ಅರ್ನ್ ಮಾಡಿದ್ದೀನಿ ಅದು ಹಾಗೆ ಹೋಲ್ಡಲ್ಲಿ ಇರುತ್ತೆ. ಚಾನಲ್ ಏನಾದ್ರೂ ಬಂದರೆ ಅದು ಅಷ್ಟು ಪೇಮೆಂಟು ಬರುತ್ತೆ. ಸೊ ನೋಡೋಣ, ಅದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಫೆಬ್ರವರಿವರೆಗೂ ಸ್ವಲ್ಪ ವಿಡಿಯೋ ಅಷ್ಟು ಹಾಕಲ್ಲ, ಕೆಲವೊಂದೊಂದು ಶಾರ್ಟ್ ವಿಡಿಯೋ ಹಾಕ್ತೀನಿ, ಮತ್ತು ವಿಡಿಯೋಸ್ ಹಾಕ್ತಾ ಇರ್ತೀನಿ, ಬಟ್ ಎವ್ರಿ ಡೇ ಹಾಕಲ್ಲ. ನನ್ನ ಹೊಸ ಚಾನಲ್ಗೆ ಆದಷ್ಟು ನಾನು ಒಂದು ಗಮನ ಕೊಡ್ತಾ ಇದ್ದೀನಿ. ನೋಡೋಣ, ಅದು ಕ್ಲಿಕ್ ಆದರೆ ಆಗಲಿ ಅಂತ. ಸೊ ಏನಾದ್ರೂ ಈ ಚಾನಲ್ಲು ನನ್ನ ಅದೃಷ್ಟಕ್ಕೆ ಬಂದರೆ ಎವ್ರಿ ಡೇ ನಾನು ವಿಡಿಯೋ ಮಾಡ್ಕೊತಾ ಹೋಗ್ತೀನಿ. ಬಟ್ ಈ ಥರ ಡೈಲಿ ರುಟೀನು ವಿಡಿಯೋ
ಗಳು ಜಾಸ್ತಿ ಬರಲ್ಲ, ಒಂದು ಒಳ್ಳೊಳ್ಳೆ ಮೆಸೇಜಸ್ ಇರೋ ಅಂಥ ವಿಡಿಯೋಗಳನ್ನ ಮಾಡೋಣ ಅಂತ ಒಂದು ಲೀಸ್ಟೇ ಮಾಡಿಟ್ಕೊಂಡಿದ್ದೀನಿ. ಸೊ ಆ ಥರದ ವಿಡಿಯೋಸ್ ಮಾಡ್ತೀನಿ. ಸೊ ರೀಯೂಸ್ಡ್ ಕಂಟೆಂಟ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ. ನಾವು ಬೈ ಮಿಸ್ಟೇಕ್ ಆಗಿ ಒಂದು ವಿಡಿಯೋ ಹಾಕಿರ್ತೀವಿ, ಅದನ್ನು ಏನಾದರೂ ನಮ್ಮ ಪ್ರಾಬ್ಲಮ್ ಇರುತ್ತೆ ಅಂತ ಡಿಲೀಟ್ ಮಾಡಿಬಿಡ್ತೀವಿ. ಅದನ್ನು ತಕ್ಷಣಕ್ಕೆ ಡಿಲೀಟ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿದ್ರು ರೀಯೂಸ್ಡ್ ಕಂಟೆಂಟೇ ಆಗುತ್ತಂತೆ. ಸೊ ನಾವು ಡಿಲೀಟ್ ಮಾಡಿದ್ರೆ ನಮ್ಮ ಚಾನಲಲ್ಲಿ ಮಾತ್ರ ಡಿಲೀಟ್ ಆಗಿರುತ್ತೆ, ಬಟ್ ಯೂಟ್ಯೂಬ್ ಸಿಸ್ಟಮಲ್ಲಿ ಅದು ವಿಡಿಯೋ ಸೇವ್ ಇರುತ್ತಂತೆ. ಸೊ ಹಾಗಾಗಿ ನಾನು ಈ ಥರದ್ದು ಒಂದು ತುಂಬ ಸಲ ಮಾಡಿದ್ದೀನಿ. ಯಾಕಂದರೆ ಬೈ ಮಿಸ್ಟೇಕ್ ಆಗಿ ಏನಾದರೂ ವಿಡಿಯೋದಲ್ಲಿ ಪ್ರಾಬ್ಲಮ್ ಇದ್ದು ಡಿಲೀಟು ಮಾಡಿರೋದು ಇದೆ. ಮತ್ತು ಗೊತ್ತಿಲ್ಲದಲ್ಲೇ ಏನು ಗೊತ್ತಾ, ಶಾರ್ಟ್ ವಿಡಿಯೋ ಹಾಕ್ಬಿಟ್ಟಿರ್ತೀವಿ, ಕೆಲವೊಂದೊಂದ್ಸಲ ವ್ಯೂ ಬರಲ್ಲ, ಅಥವಾ ಏನಾದರೂ ಒಂದು ಕಾಪಿರೈಟ್ ಕ್ಲೈಮ್ ಅಂತ ಅಥವಾ ಏನಾದರೂ ಬಂದಿರುತ್ತಲ್ಲ, ಆವಾಗ ನಾವು ಅದನ್ನು ಏನು ಮಾಡಿಬಿಡ್ತೀವಿ, ಡಿಲೀಟ್ ಮಾಡಿಬಿಡ್ತೀವಿ. ಸ್ಟಾರ್ಟಿಂಗ್ ಟೈಮಲ್ಲಿ ನಮಗೆ ಯೂಟ್ಯೂಬ್ ಮಾಡಿದಾಗ ಏನೂ ಗೊತ್ತಿರಲ್ಲ, ಆ ಟೈಮಲ್ಲಿ ಡಿಲೀಟ್ ಮಾಡಿಬಿಡ್ತೀವಿ. ಆಮೇಲೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀವಲ್ಲ, ಅದನ್ನು ಕೂಡ ರೀಯೂಸ್ಡ್ ಕಂಟೆಂಟೇ ಆಗುತ್ತಂತೆ. ಸೊ ಹಾಗಾಗಿ ನಂದು ಈ ಥರ ಬಂದಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಯೂಟ್ಯೂಬಿಂದ ಯಾವುದೇ ರೀತಿ ನನಗೆ ಮೇಲ್ ಬಂದಿಲ್ಲ, ಇದೇ ಇದಕ್ಕೋಸ್ಕರ ನಿಮ್ಮದು ಚಾನಲ್ ಹಿಂಗಾಗಿರೋದು ಅಂತ ಬಂದಿಲ್ಲ. ಬಟ್ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ. ಮತ್ತು ಅದು ಬಂದರೆ ಒಂದು ರೀಅಪೀಲ್ ಅನ್ನೋದು ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದು ಮಾಡ್ಬೋದು. ಬಟ್ ಅದರಲ್ಲಿ ನಂದು ಮಿಸ್ಟೇಕ್ ಆಯಿತು. ಸೊ ಫಸ್ಟ್ ಟೈಮ್ ಅಲ್ವಾ, ನಾನು ಎಲ್ಲ ಚೆಕ್ ಮಾಡಬೇಕಾಗಿತ್ತು. ಅಪೀಲ್ ಮಾಡಾದಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಹೋದೆ, ಅದೊಂದು ಫೇಲ್ ಆಯಿತು. ಸೊ ಅದಕ್ಕೋಸ್ಕರ ನನಗೆ 3 ಮಂತು ನನ್ನ ಚಾನಲ್ ಓಲ್ಡಲ್ಲಿ ಬಂತು. ಮತ್ತು ಒಂದು 3 ತಿಂಗಳಾದಮೇಲೆ ಅದು ವಾಪಸ್ ಬರುತ್ತೆ. ಅದರೊಳಗಡೆ ನಾವು ಏನೆಲ್ಲ ಮಾಡ್ಕೋಬೇಕು ಅಂದರೆ, ರೀಯೂಸ್ಡ್ ಕಂಟೆಂಟ್ ಬರುತ್ತೆ, ಯಾರಿಗೂ ನಮಗೆ ಬರಲ್ಲ ನಮ್ಮ ಚಾನಲ್ಗೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಏನಕ್ಕಾದ್ರೂ ಒಂದು ವಿಚಾರಕ್ಕೆ ವರ್ಷಕ್ಕೆ ಒಂದ್ಸಲನಾದ್ರೂ ಈ ಥರ ಒಂದು ಇದು ಮಾಡ್ತಾನೆ ಇರ್ತಾರೆ, ಆವಾಗ ಬಂದೇ ಬರುತ್ತೆ. ಸೊ ಸ್ವಲ್ಪ ತಿಳ್ಕೊಂಡಿರಿ. ಅದು ಬಂದಾದಮೇಲೆ ಚಾನಲಲ್ಲಿ ನೀವು ಆದಷ್ಟು ಓಲ್ಡ್ ವಿಡಿಯೋಸ್ ಇರುತ್ತಲ್ಲ, ಅದರಲ್ಲೆಲ್ಲ ಟೈಟಲ್ ಚೇಂಜ್ ಮಾಡೋದು, ಅಥವಾ ನಿಮ್ಮ ಪ್ರೊಫೈಲ್ ಏನಿರುತ್ತಲ್ಲ ಅದನ್ನು ಚೇಂಜ್ ಮಾಡೋದು. ನಿಮ್ಮ ಚಾನಲ್ನ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಬನ್ನಿ. ಆಮೇಲೆ ಕೆಲವೊಂದೊಂದು ಮ್ಯೂಸಿಕ್ ಇರುತ್ತಲ್ಲ, ಅದನ್ನು ನೀವು ವೈಟಿ ಸ್ಟುಡಿಯೋದಲ್ಲಿ ಹೋಗಿ, ಕ್ರೋಮಲ್ಲಿ ಹೋಗಿ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಮ್ಯೂಸಿಕ್ ಅಂತ ಇರುತ್ತೆ, ಅವನ್ನ ಕೆಲವೊಂದೊಂದು ಡೌನ್ಲೋಡ್ ಮಾಡಿಕೊಂಡು ಆ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡಿ. ಬೇರೆ ಯಾವನೋ ಮ್ಯೂಸಿಕ್ ಆ್ಯಡ್ ಮಾಡೋಕ್ಕೋಗ್ಬೇಡಿ, ಅದೇ ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಬನ್ನಿ. ಆ ಮ್ಯೂಸಿಕ್ನೇ ಬಳಕೆ ಮಾಡಿ. ಸೊ ಒಂದು 7-8 ಅಥವಾ ಒಂದು 10 ವಿಡಿಯೋಗಳಿಗೆ ಏನಾದರೂ ಒಂದು ಮ್ಯೂಸಿಕ್ ಹಾಕಿದರೆ ಸ್ವಲ್ಪ ಮ್ಯೂಸಿಕ್ಗಳನ್ನ ಚೇಂಜ್ ಮಾಡಿ. ಕಾಪಿರೈಟ್ ಬಂದಿರಲಿ ಬರ್ದಲ್ಲೇ ಇರಲಿ, ನೀವು ಆ ಮ್ಯೂಸಿಕ್ಗಳನ್ನ ಚೇಂಜ್ ಮಾಡಿ. ಮತ್ತು ರೀಯೂಸ್ಡ್ ಕಂಟೆಂಟ್ ಅಂತ ಏನಾದ್ರೂ ಚಾನಲ್ಲಿಗೆ ಬಂತು ಅಂದರೆ ಆದಷ್ಟು ನೀವು ಕಾಮಿಡಿ ವಿಡಿಯೋಸು ಮತ್ತು ಶಾರ್ಟ್ ವಿಡಿಯೋಸು, ಏನಾದರೂ ಒಂದು ಮೆಸೇಜ್ ಇರೋ ಅಂಥ ಒಂದು ವಿಡಿಯೋಸ್ನ ಮಾಡಿ ಹಾಕ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ಒಂದು 5-6 ವಿಡಿಯೋ ನಾನು ಹಾಕಿದೆ. ಹಾಗೆ ಶಾರ್ಟ್ ವಿಡಿಯೋನೂ ಕೂಡ ಹಾಕಿದ್ದೀನಿ, ಸ್ವಲ್ಪ ಅದೂ ಕೂಡ ರನ್ನಿಂಗ್ ಆಗಿದೆ. ಸೊ ನಿಮಗೆ ಎವ್ರಿ ಡೇ ಈ ಥರ ಆಯಿತು ಅಂತ ನೀವು ಕುಗ್ಗಕ್ಕೆ ಹೋಗಬೇಡಿ. ಪ್ರತಿದಿನವೂ ನಿಮಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ವೀಕ್ಲಿ ಒಂದು 2-3 ವಿಡಿಯೋ ಹಾಕಿ ಪರವಾಗಿಲ್ಲ, ನಡೆಯುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ರೀಯೂಸ್ಡ್ ಕಂಟೆಂಟ್ ಬಂದ್ರೂ 4,000 ವಾಚಿಂಗ್ ಅವರು 1,000 ಸಬ್ಸ್ಕ್ರೈಬರ್ ಇರಲೇಬೇಕು. ಇಲ್ಲ ಅಂದರೆ ಅದು ಫುಲ್ಲು, ಅದು ಒಂದು ಏನು ಹೇಳ್ತಾರೆ, ಕಂಪ್ಲೀಟ್ ಆಗಬೇಕು ಅದು. ಇಲ್ಲಾಂದರೆ ಅಲ್ಲಿವರೆಗೂ ಅದು ನಾವು ಅಪ್ಲೈ ಮಾಡೋಕ್ಕಾಗಲ್ಲ, ಮತ್ತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ನಮಗೆ ಒಂದು 1,000 ಸಬ್ಸ್ಕ್ರೈಬರ್ ಇರಲೇಬೇಕು, 4,000 ವಾಚಿಂಗ್ ಅವರ್ ಇರಬೇಕು. ವಾಚಿಂಗ್ ಅವರ್ ಏನಾದ್ರೂ ಕಡಿಮೆ ಆಯಿತು ಅಂದರೆ, ನಾವು ಈ ವಿಡಿಯೋ ಮಾಡೋದು ಸಡನ್ನಾಗಿ ಬಿಟ್ಟರೆ ವಾಚಿಂಗ್ ಅವರ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರ ಕಡಿಮೆ ಆದರೆ ಮತ್ತೆ ನಾವು ವಿಡಿಯೋ ಮಾಡಿ ಆ ವಾಚಿಂಗ್ ಅವರ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಂದು ಇವಾಗ 1 ವರ್ಷದಿಂದ ಆಲ್ರೆಡಿ ಒಂದು 50,000 ಮೇಲೆ ವಾಚಿಂಗ್ ಅವರ್ ಓಡಿರೋದ್ರಿಂದ ಅಷ್ಟು ನನಗೆ ಅದೇನು ಕಂಪ್ಲೀಟ್ ಮಾಡೋ ಥರದ್ದೇನು ನನಗೆ ಬಂದಿಲ್ಲ. ಸೊ ಅದರಲ್ಲೇ ಸ್ವಲ್ಪ ಇನ್ನೂ ಡೌನ್ ಆಗ್ತಾ ಇದೆ, ಯಾಕಂದ್ರೆ ನಾನು ವಿಡಿಯೋ ಮಾಡ್ತಿಲ್ಲ ಅಲ್ವಾ, ಡೌನ್ ಆಗ್ತಾ ಇದೆ. 3 ತಿಂಗಳು ಅಷ್ಟರೊಳಗೆ ಒಂದು 20,000 ಕಡಿಮೆ ಆದರೂ ಇನ್ನೂ ಒಂದು 30,000 ಇರುತ್ತೆ. ಬೇಡ ಒಂದು 30 ಆದ್ರೂ ಒಂದು 20 ಆದರೂ ಒಂದು 10 ಆದರೂ ಇರುತ್ತೆ ಅನ್ನೋದು ಒಂದು ಹೋಪ್ ಇದೆ. ಸೊ ಅದಕ್ಕೋಸ್ಕರ ವೀಕ್ಲಿ 1 ದಿನ ಅಥವಾ 2 ದಿನ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಸೊ ಎಲ್ರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಹಳೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ನನ್ನ ಹೊಸ ಚಾನಲ್ಗೂ ಸಪೋರ್ಟ್ ಮಾಡಿ. ಸೊ ತುಂಬ ಬೇಜಾರಾಗ್ತಾಯಿತ್ತು, ಅರ್ನಿಂಗ್ ಇಲ್ದಲೇ ಈ ಒಂದು ಚಾನಲ್ಗೆ ವಿಡಿಯೋ ಹಾಕಲಿಕ್ಕೆ ಬೇಜಾರಾಗಿ ನನ್ನ ಒಂದು ಹೊಸ ಚಾನಲ್ ಓಪನ್ ಮಾಡಿದೆ ಅಷ್ಟೇ. ಸೊ ಆದಷ್ಟು ಬೇಗ ನಾನು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ, ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಆದಷ್ಟು ಬೇಗ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೊತೀನಿ. ಹಾಗೆ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಪ್ಲ್ಯಾನಿಂಗ್, ಸೇವಿಂಗ್ ಪ್ಲ್ಯಾನಿಂಗ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರುತ್ತೆ, ನನ್ನನ್ನು ಮರೆಯಲ್ಲ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಸಿಂಪಲ್ಲಾಗಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ರಿಗೂ ಸುಮ್ಮನೆ ರಿಪ್ಲೈ ಮಾಡ್ಕೊಂಡು ಕೂರಬೇಕು, ಪ್ರತಿದಿನವೂ ಒಬ್ಬೊಬ್ಬರು ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮೂಲಕ ಶೇರ್ ಮಾಡಿಬಿಟ್ಟಿದ್ದೀನಿ.
ಸೊ ನನ್ನ ಒಂದು ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಹೊಸ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಹಳೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ. ಒಂದು 4 ದಿನದಿಂದ ವಿಡಿಯೋಸ್ ನೋಡಿಲ್ಲ ಕೆಲವೊಬ್ಬೊಬ್ರದ್ದು, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಹಾಗೆ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರಲ್ಲ ಅಂಥವ್ರದ್ದು. ಸೊ ಆದಷ್ಟು ಬೇಗ ಅವರವೆಲ್ಲ ವಿಡಿಯೋಸ್ ನೋಡ್ತೀನಿ. ಕೆಲವೊಂದೊಂದು ವಿಡಿಯೋನ ನಾನು TV ಮೂಲಕ ನೋಡೋದ್ರಿಂದ ನಾನು ಕಮೆಂಟ್ ಹಾಕೋಕ್ಕಾಗಲ್ಲ ಅಷ್ಟೇ ನಿಮ್ಗಳಿಗೆ. ಆದರೆ ಪ್ರತಿಯೊಬ್ಬರದ್ದು ವಿಡಿಯೋ ನೋಡ್ತೀನಿ. ಮನೇಲಿ ವೈಫೈ ಇದೆ, ನಾನು ವಿಡಿಯೋನು ಮಾಡ್ತಾ ಇಲ್ಲ, ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಅದ್ರ ಬದಲು ನಾನು ನಿಮ್ಗಳ ವಿಡಿಯೋ ನೋಡಿ ನಿಮ್ಗೊಂದು ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಸೊ ನೋಡೋಣ, ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.